ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರುದ್ರಯ್ಯನವಲಿ ಹಿರೇಮಠ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರುದ್ರಯ್ಯನವಲಿ ಹಿರೇಮಠ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ಗೋವಿಂದರಾಜು ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಗೋವಿಂದರಾಜು ಅವರೇ. ಅಬ್ದುಲ್ ಮುನೀರ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಅಬ್ದುಲ್ ಮುನೀರ್ ನಿಮಗೆ. ಇನ್ನು ಪಾರ್ವತೀಶ್ ಬಿಳಿದಾಳೆ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಪಾರ್ವತೀಶ್ ಅವರೇ ನಿಮಗೆ. ನಾನು ಫಸ್ಟು ಅಬ್ದುಲ್ ಮುನೀರ್ ಅವರಿಗೆ ಕೇಳಿಬಿಡ್ತೀನಿ. ಅಬ್ದುಲ್ ಮುನೀರ್, ಟಿಪ್ಪು ಸುಲ್ತಾನ್ ಅವರ ಹೆಸರನ್ನು ಮೈಸೂರಿನ ಏರ್ಪೋರ್ಟ್ಗೆ ಇಡಬೇಕು ಅಂತ ಪ್ರಸಾದ್ ಅಬ್ಬಯ್ಯ ಅವರು ಹೇಳ್ತಾ ಇದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಹುಬ್ಬಳ್ಳಿ ಈಸ್ಟ್ ಒಂದು 70,000 ಅಲ್ಪಸಂಖ್ಯಾತ ಮತಗಳು ಇರುವಂಥ ಒಂದು ಪ್ಲೇಸು ಇರಲಿ, ಅದನ್ನ ಒಂದು ಕಡೆ ಇಡೋಣ. ಹೊಸದಲ್ಲ, ಪ್ರಸಾದ್ ಅಬ್ಬಯ್ಯ ಅವರಿಂದ ಬಂದಿರುವಂಥ ಟಿಪ್ಪು ಸುಲ್ತಾನ್ ಹೆಸರು ಏನು ಇವತ್ತೇ ಪ್ರಸ್ತಾಪ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಷಯಗಳಲ್ಲಿ ಟಿಪ್ಪು ಜಯಂತಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಅತ್ಯಂತವಾಗಿ ಮಾತಾಡಿದ್ದಾರೆ. ಟಿಪ್ಪು ವಿರುದ್ಧ ಬಹುಶಃ ಕಾಂಗ್ರೆಸ್ ನಾಯಕರು ಮಾತಾಡಿದ್ದು ನಾವು ಕೇಳಿರೋದು ಕಡಿಮೆ. ಸ್ಪೆಷಲ್ ಏನು, ಟಿಪ್ಪು ಸುಲ್ತಾನೇ ಯಾಕೆ ಬೇಕು, ನಮಗೆ ಇಬ್ರಾಹಿಂ ಸುತಾರ್ ಅವರು ಬೇಡ, ಖಾನ್ ಅಬ್ದುಲ್ ಖಾನು ನಮಗೆ ಬೇಕಾಗಲ್ಲ, ಅಥವಾ ಅಬ್ದುಲ್ ಕಲಾಂ ನಮಗೆ ಬೇಕಾಗಲ್ಲ, ಶಿಶುನಾಳ ಶರೀಫರು ಬೇಕಾಗಲ್ಲ. ಟಿಪ್ಪು ಅಂದರೆ ಒಂದು ಕಾಂಟ್ರವರ್ಸಿ ಸಿಗುತ್ತೆ, ಒಂದು ರೋಷ ಸಿಗುತ್ತೆ, ಒಂದು ಕೆಚ್ಚು ಸಿಗುತ್ತೆ ಅಂತನಾ? ನೋಡಿ, ನಿಮ್ಮ ಪ್ರಶ್ನೆಗೆ ಮೊದಲ ಉತ್ತರ ಟಿಪ್ಪು ಯಾಕೆ ಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ನಾನು ಕೇಳ್ತಾ ಇರೋದು ಯಾಕೆ ಬೇಡ ಅನ್ನುವಂಥದ್ದು. ಟಿಪ್ಪು ಯಾಕೆ ಬೇಕು, ಟಿಪ್ಪುನೇ ಯಾಕೆ ಬೇಕು ಅಂತ. ಟಿಪ್ಪುನೇ ಯಾಕೆ ಬೇಡ ಅನ್ನುವಂಥ, ಈಗ ಬಾಕಿ ಎಲ್ಲ ಓಕೆ, ಅದೆಲ್ಲ ತಗೋಣ. ಬಟ್ ಟಿಪ್ಪುನೇ ಯಾಕೆ ಬೇಡ ಅದು ಸಹ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷರು ಈ ಹೆಸರು ಕೇಳಿದಾಗ ಬೆಚ್ಚಿ ಬೀಳ್ತಾ ಇದ್ರು. ಆದ್ರೆ ಇವತ್ತು ಪ್ರಸಾದ್ ಅಬ್ಬಯ್ಯನವರು ಸಮಯವಲ್ಲದ ಸಮಯದಲ್ಲಿ ಪ್ರಸ್ತಾಪ ಮಾಡಿನು ಬಿಜೆಪಿ ಅವರೆಲ್ಲ ಒಂದ್ಸರಿ ಬೆಚ್ಚಿ ಬಿದ್ರ, ಮತ್ತೆ ಪುನಃ ಮಾರ್ಕೆಟ್ ಬಂದ್ರ, ಆಕ್ಟಿವ್ ಆದ್ರ ಒಂದ್ ಸ್ವಲ್ಪ ಆದ್ರು. ಅಂದ್ರೆ ಬಿಜೆಪಿ ಅವರಿಗೆ ಈ ವಿಷಯಗಳನ್ನ ಬಿಟ್ಟು ಬೇರೆ ವಿಷಯನ ಮಾತನಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅವ್ರನ್ನ ಆಕ್ಟಿವ್ ಮಾಡೋ ಕೆಲಸ ನಿಮ್ಗೆ ಯಾಕೆ? ಇಲ್ಲ, ಅವ್ರು ತಣ್ಣಗಿರ್ಲಿ ಬಿಡ್ರಿ. ಅಲ್ಲ, ಅವ್ರನ್ನ ಆಕ್ಟಿವ್ ಮಾಡೋಂಥದ್ದು ಗುತ್ತಿಗೆ ತಗೊಂಡಿಲ್ಲ. ನಾವು ಆಕ್ಟಿವ್ ಮಾಡೋದಕ್ಕೆ ಹೇಳ್ತಾ ಇರೋದಲ್ಲ, ಜಸ್ಟ್ ಈಗ ಒಂದ್ ಮಾತಾಡಕ್ಕಾದ್ರೂ ಒಂದು ವಿಷಯ ಇಬ್ಬರಿಗೂ ಬೇಕು ಅಂತ ಒಪ್ಕೊಳ್ಳಿ. ಅಬ್ದುಲ್ ಇಬ್ಬರಿಗೂ ಬೇಕು ಅಂತ ಒಪ್ಕೊಳ್ಳಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಫಸ್ಟ್ ಏನಂತ ಹೇಳಿದ್ರೆ, ಪ್ರಸಾದ್ ಅಬ್ಬಯ್ಯನವರು ಅವರ ಇಂಡಿವಿಜುವಲ್, ಅವರಿಗೆ ಎಲ್ಲ ಸಂಪೂರ್ಣ ಹಕ್ಕಿದೆ, ಅವ್ರಿಗೆ ಏನ್ ಬೇಕು ಯಾವ್ದನ್ನ ಮಾತನಾಡಬೇಕು ಅನ್ನುವಂಥದ್ದು. ಹಾಗಂತ ಈಗಲೇ ತೀರ್ಮಾನ ಮಾಡ್ಬಿಟ್ರ, ಏನಾದ್ರೂ ನಿರ್ಧಾರ ಬಂತ ಅಲ್ಲ. ಖಂಡಿತವಾಗ್ಲೂ ನಮ್ಮ ಸರ್ಕಾರಕ್ಕೆ ಇಷ್ಟೊಂದು ಪ್ರಬುದ್ಧತೆ ಇದೆ. ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಯಾರ ಜೊತೆಲಿ ಚರ್ಚೆ ಮಾಡಬೇಕು, ಮೈಸೂರಿನ ನಾಗರಿಕರ ಜೊತೆ ಯಾರು ಚರ್ಚೆ ಮಾಡಬೇಕು, ಅಲ್ಲಿನ ಇಂಟೆಲೆಕ್ಚುಯಲ್ ಜೊತೆ ಏನ್ ಚರ್ಚೆ ಮಾಡಬೇಕು, ಇದನ್ನ ಮಾಡ್ಬಿಟ್ಟೆ ತೀರ್ಮಾನ ತಗೊಳ್ತಾರೆ. ಆದ್ರೆ ನಮ್ಗೆ ಆಶ್ಚರ್ಯ ಆಗೋದು, ಈ ಟಿಪ್ಪು ಸುಲ್ತಾನ್ ಅಂತ ಹೇಳಿದಾಗ ಇವ್ರು ಯಾಕೆ ಬೆಚ್ಚಿ ಬೀಳ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ನಾನು ಬಿಜೆಪಿ ಅವರಿಗೆ ನೇರವಾದ ಪ್ರಶ್ನೆ, ನೀವು ಟಿಪ್ಪು ಸುಲ್ತಾನ್ ರವ್ರ ಬಗ್ಗೆ ಇಷ್ಟೆಲ್ಲ ಮಾತನಾಡೋದಾದ್ರೆ, ನಿಮ್ಮ ಸರ್ಕಾರ 10 ವರ್ಷದಿಂದ ಆಡಳಿತ ಮಾಡ್ತಾ ಇದೆ, ದಯವಿಟ್ಟು ಸಂವಿಧಾನದ ಮೂಲ ಪ್ರತಿಯಲ್ಲಿರುವ ಟಿಪ್ಪು ಸುಲ್ತಾನಿನ ಫೋಟೋವನ್ನು ತೆಗಿತೀರಾ? ಎರಡನೇದಾಗಿ, ನಿಮ್ಮ ಅಲ್ಲ, ನಮ್ಮ ರಾಷ್ಟ್ರಪತಿ ಆಗಿದ್ರು, ಆದ್ರೆ ನಿಮ್ಮ ಆಯ್ಕೆಯ ರಾಷ್ಟ್ರಪತಿ ಆಗಿದ್ರು. ನಾನು ಏನ್ ಕೇಳ್ತೀನಿ ಅಬ್ದುಲ್, ಕೇಳಿಸ್ಕೊಂಬಿಡಿ. ಟಿಪ್ಪು ಬಗ್ಗೆ ನಿಮ್ ಕ್ಲೈಮ್ ಏನು? ಆಯ್ತಪ್ಪ, ಈಗ ಟಿಪ್ಪುನೇ ಯಾಕೆ ಬೇಕು ಅಂದಾಗ, ಇಂತಿಂಥ ಕಾರಣ ಟಿಪ್ಪು ಬೇಕು ಅಂದಾಗ, ಟಿಪ್ಪುವಿನ ಇತಿಹಾಸದಲ್ಲೂ ಕೂಡ 2 ರೀತಿ ವಿಶ್ಲೇಷಣೆಗಳಲ್ಲಿ ನಾವು ನೋಡ್ತೀವಿ. ಒಂದು, ಅವನೊಬ್ಬ ರಾಜ, ಅವನ ಮೇಲೆ ಒಬ್ಬ ಶತ್ರು ಬಂದು, ಫ್ರೆಂಚರು ಬಂದಿದ್ದು ಅದೇ ಕೆಲಸ ಮಾಡ್ತಿದ್ದ, ಬ್ರಿಟಿಷರು ಬಂದಿದ್ರು ಅದೇ ಕೆಲಸ ಮಾಡ್ತಿದ್ದ, ಪಕ್ಕದೂರವರು ಬಂದಿದ್ರು ಅದೇ ಕೆಲಸ ಮಾಡ್ತಾ ಇದ್ದಿದ್ದು ಅಂತ. ಸ್ವಾತಂತ್ರ್ಯ ಕಲ್ಪನೆ ಟಿಪ್ಪು ಸುಲ್ತಾನ್ಗೆ ಹೇಗೆ, ಬ್ರಿಟಿಷರನ್ನ ಎದುರಿಸ್ಬಿಟ್ಟ ಅಂತ ಮಾತ್ರಕ್ಕೆ ಅವನಿಗೆ ನಾವು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಲೇಬಲ್ ಹಚ್ತಾ ಇದ್ದೀವ ನಾವು? ನೋಡಿ, ಶತ್ರುವಿನ ವಿರುದ್ಧ ಹೋರಾಡದ ಅಂತ ಮಾತ್ರ ಟ್ರೀಟ್ ಮಾಡ್ಬೇಕಂತ. ಬರೇ ಶತ್ರು ವಿರುದ್ಧ ಹೋರಾಡಿದ್ ಮಾತ್ರ ಅಲ್ಲ. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಇಡೀ ದೇಶವನ್ನ ಕಬ್ಜಾ ಮಾಡ್ತಿದ್ದ ಸಂದರ್ಭದಲ್ಲಿ ಎಲ್ಲರೂ ಸರೆಂಡರ್ ಆಗ್ತಿರುವಂತ ಸಂದರ್ಭದಲ್ಲಿ, ಬ್ರಿಟಿಷರ ಆಡಳಿತಕ್ಕೆ ಎಲ್ಲರೂ ಸರೆಂಡರ್ ಆಗಿ ಆ ಬ್ರಿಟಿಷರು ಕೊಡುವಂತಹ ಗೌರವಧನಗಳನ್ನ ತಗೊಂಡು ಆ ಆಸ್ಥಾನವನ್ನ ಮುನ್ನಡೆಸ್ತಿದ್ದ ಸಂದರ್ಭದಲ್ಲಿ ನಾನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಇದು ಕನ್ನಡಿಗದ ನೆಲ. 40,000 ಚದರ ಸ್ಕ್ವೇರ್ ಫೀಟ್ ಇದ್ದಂತ ರಾಜ್ಯವನ್ನ 80,000 ಚದರ ಸ್ಕ್ವೇರ್ ಫೀಟ್ ವಿಸ್ತರಣೆ ಮಾಡಿದ್ದು ಟಿಪ್ಪು. ಎರಡನೇದಾಗಿ, ಕೇವಲ ಆಡಳಿತ ರಾಜಪ್ರಭುತ್ವ ಅಲ್ಲ, ಟಿಪ್ಪು ಸುಲ್ತಾನ್ ರವರು ಬಿಟ್ಟು ಹೋದಂತಹ ಆ ವಿಷಯಗಳು ಇವತ್ತು ಜೀವಂತವಾಗಿ ಮಂಡ್ಯ ಭಾಗದಲ್ಲಿ ಇದಾವೆ. ಅಲ್ಲಿನ ನೀರಾವರಿ ವ್ಯವಸ್ಥೆಗಳೇ ಆಗಿರಬಹುದು, ಅಥವಾ ಇವತ್ತು ದಲಿತ ಸಮುದಾಯದವರು ರೇಷ್ಮೆ ಬೆಳೆ ಇರಬಹುದು, ದಲಿತ ಸಮುದಾಯದವರು ಇವತ್ತು ಒಂದು ಸ್ವಲ್ಪ ಸ್ವಾಭಿಮಾನದಿಂದ ಖಾತೆ ತಕ್ತೆ ತಹಶೀಲ್ದಾರ್ ಅವರ ಮಧ್ಯೆ ಬಂದು ಮಾತನಾಡಬೇಕಾದ್ರೆ, ಅವ್ರ ಜೊತೆಲಿ ಕೂತ್ಬೇಕಾದ್ರೆ ನೀವು ಸ್ತನ ತೆರಿಗೆಯ ಬಗ್ಗೆ ಕೇಳಿದಿರಿ, ಅದು ಸಹ ಒಂದು ದಾಖಲೆನೆ. ಅಂದ್ರೆ ಕೇವಲ ರಾಜಕಾರಣ ಅಲ್ಲ.